ಆತ್ಮೀಯರೇ, ಅಣ್ಣಾವರ ಅಭಿಮಾನಿಗಳ ಗಾಜನೂರು ಮತ್ತು ಸಿಂಗನಲ್ಲೂರು ಪ್ರವಾಸದ ವಿಡಿಯೋವನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನಾನು ಮಾತನಾಡ್ತಿರೋದು ಬನಮುರಾಜು, ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ನ ಸಂಸ್ಥಾಪಕ. ಅಣ್ಣಾವರ ಅಭಿಮಾನಿಗಳಿಗೆ ಗಾಜನೂರಿನಲ್ಲಿರುವಂತಹ ಅಣ್ಣಾವರ ಮನೆಯೇ ದೇವಸ್ಥಾನದ ರೀತಿ ಭಾವಿಸ್ಕೊಂಡು ಅದೇ ರೀತಿ ಅಲ್ಲಿಗೆ ಭೇಟಿ ಕೊಟ್ಟು ಆನಂದ ಪಡ್ತಾ ಫೋಟೋ ವಿಡಿಯೋಗಳು ಮಾಡ್ತಾ ಖುಷಿ ಪಡ್ತಾ ಇರುವಂಥದ್ದನ್ನು ಆಗಾಗ ನಾವು ನೋಡ್ತಾ ಇದ್ದೀವಿ. ಈಗ ನಮ್ಮ ಪ್ರವಾಸನೂ ಕೂಡ ಆ ರೀತಿ ಆಸೆ ಪಟ್ಟಂತಹ ಅಭಿಮಾನಿಗಳನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಒಂದು ಬಸ್ಸು ಮತ್ತು ಒಂದೆರಡು ಕಾರುಗಳ ಮಾಡಿಕೊಂಡು ನಾವು ಪ್ರವಾಸ ಹೊರಟ್ವಿ. ಆನಂದಕರವಾಗಿತ್ತು ಪ್ರವಾಸ. ಅಣ್ಣವರು ಹುಟ್ಟಿ ಬೆಳೆದಂತಹ ಹಳೆಯ ಮನೆ, ಅವರ ಕಾಲದಲ್ಲೇ ಕಟ್ಟಿದಂತಹ ಹೊಸ ಮನೆ, ಹಾಗೂ ಆಲದ ಮರ, ಅಣ್ಣವರ ಜಮೀನಿನಲ್ಲಿರುವಂತಹ ದೊಡ್ಡ ಆಲದ ಮರ, ಅಲ್ಲೆಲ್ಲ ಓಡಾಡಿ ಸಂತೋಷಪಟ್ವಿ, ಆನಂದ ಪಟ್ಟಿದ್ದೀವಿ. ಎಷ್ಟರ ಮಟ್ಟಿಗೆ ಅಂತಂದರೆ ಆನಂದವನ್ನು ಹೇಳೋದಕ್ಕಾಗೋದಿಲ್ಲ, ಮಾತಿನಲ್ಲಿ ಹೇಳೋದಕ್ಕಾಗೋದಿಲ್ಲ. ನೋಡಿ, ಈ ಹಳೆಯ ಮನೆ ದೇವಸ್ಥಾನಕ್ಕಿಂತ ಒಂದು ಕೈ ಹೆಚ್ಚಿಗೆನೇ ಅನ್ನಿಸ್ತು ನಮಗೆ ಆ ಮನೆ ಒಳಗಡೆ ಹೋದ ತಕ್ಷಣ. ಇಂತಹ ಮನೆಯಲ್ಲಿ ಹುಟ್ಟಿ ಆ ವಿಶ್ವವನ್ನೇ ಮೆಚ್ಚಿಕೊಂಡಾಡುವಂತಹ ವ್ಯಕ್ತಿ ಆದರು ಅಣ್ಣವರು ಅನ್ನೋದು ತುಂಬ ದೊಡ್ಡ ವಿಚಾರ. ಆ ಮನೆ ಒಳಗಡೆ ಹೋದಾಗೂ ಕೂಡ ನಮಗೆ ಅಷ್ಟೇ ಒಂದು ಆನಂದ ಸಿಕ್ತು, ಸಂತೋಷ ಆಯಿತು. ನಮ್ಮ ಜನ್ಮ ಪಾವನ ಆದ ರೀತಿಯಲ್ಲಿ ಭಾಸವಾಯಿತು. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿಯ ಊಟದ ವ್ಯವಸ್ಥೆ ಮಾಡಿದ್ದೆವು. ಗಾಜನೂರ ಗಂಡು ಆ ಮುತ್ತಿನಂತ ಚೆಂಡು, ಬಹದ್ದೂರು ಗಂಡು ನಮ್ ರಾಜನ ಕಣ್ಣಣ್ಣ, ನಮ್ ಡಾಕ್ಟರ್ ರಾಜನ ಕಣ್ಣಣ್ಣ. ಗಾಜನೂರ ಗಂಡು ಆ ಮುತ್ತಿನಂತ ಚೆಂಡು, ಬಹದ್ದೂರು ಗಂಡು ಕಣ್ಣಣ್ಣ, ನಮ್ ರಾಜ ಕಣ್ಣಣ್ಣ. ಡಾಕ್ಟರ್ ರಾಜ್ಕುಮಾರ್ಗೆ, ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ಗೆ, ಬಹದ್ದೂರು ಗಂಡು ಗಾಜನೂರು ಗಂಡು ಡಾಕ್ಟರ್ ರಾಜ್ಕುಮಾರ್ಗೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿ. ರಾಜಣ್ಣ ನೆನೆಸ್ಕೊಳ್ಳಿ. ಇದು ಅಣ್ಣವರ ಜಮೀನಿನಲ್ಲಿ ಇರುವಂತಹ ದೊಡ್ಡ ಆಲದ ಮರ. ಇಲ್ಲಿ ಅಣ್ಣವರು ಧ್ಯಾನ ಮಾಡ್ತಿದ್ರಂತೆ. ಹಾಗಾಗಿ ಈ ಒಂದು ಸ್ಥಳ ನಮಗೆ ವಿಶೇಷವಾಗಿ ಕಂಡುಬಂತು. ತುಂಬ ಆನಂದವಾಗಿದೆ, ನೆರಳಿದೆ, ತಣ್ಣಗೆ ಒಂದು ವಾತಾವರಣ ಇದೆ. ತುಂಬ ಸಂತೋಷಪಟ್ವಿ ಅಲ್ಲಿ ಮಾತ್ರ. ಅಣ್ಣವರು ಕುಳಿತುಕೊಂಡಿದ್ದಂತಹ ಈ ಆಲದ ಮರದ ಕೆಳಗಡೆ ಅಣ್ಣವರ ಅಭಿಮಾನಿಗಳು ಸಹ ಕೂತ್ಕೊಂಡು ಧ್ಯಾನ ಆಸಕ್ತರಾಗಿ ಅಥವಾ ಹಲವಾರು ಬಗೆಗಳಲ್ಲಿ ಅಲ್ಲಿ ಫೋಟೋಗಳನ್ನು ತೆಗೆಸ್ಕೊಂಡು ಸಂತೋಷಪಟ್ಟಿದ್ದೀವಿ. ಇದು ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯನವರ ಮನೆ. ಅಂದರೆ ಅಣ್ಣವರ ತಂದೆ ಪುಟ್ಟಸ್ವಾಮಯ್ಯನವರು ಹುಟ್ಟಿ ಬೆಳೆದಂತಹ ಮನೆ ಸಿಂಗನಲ್ಲೂರಿನಲ್ಲಿದೆ. ಈಗಿನ ಕಾಲಕ್ಕೆ ತಕ್ಕ ಹಾಗೆ ಸ್ವಲ್ಪ ಅದನ್ನು ಅಭಿವೃದ್ಧಿ ಮಾಡಿದ್ದಾರೆ ಮನೆಯನ್ನು. ತೊಟ್ಟಿ ಮನೆ. ಅಣ್ಣವರ ಹಳೆಯಂದಿರಾದ ಗೋವಿಂದರಾಜವರನ್ನು ಸಹ ಈ ಚಿತ್ರದಲ್ಲಿ ನೀವು ನಮ್ಮೊಂದಿಗೆ ಕಾಣಬಹುದು. ಪ್ರಯಾಣದ ಎರಡೂ ಬದಿಯ ಸಂದರ್ಭದಲ್ಲಿ ಅಣ್ಣವರ ಗೀತೆಗಳ ಗಾಯನ ತುಂಬ ಸೊಗಸಾಗಿತ್ತು. ಅಣ್ಣವರ ಡೈಲಾಗ್ಗಳು ಡೆಲಿವರಿ ಚೆನ್ನಾಗಿತ್ತು. ತಲೆಕಾಯ್ದು ಕಾಪಾಡಿ ಜಯವ ತಂದಿದ್ದ ಆಯದು ನಂದನ. ಏಕೈಕ ಕಲಾವಿದ, ಇಚ್ಛಾ ಮಾಡವದ ವ್ಯಕ್ತಿ, ಮರೆಯಲಾಗದ ಮುತ್ತು, ಕನ್ನಡಿಗರ ಸ್ವತ್ತು, ಕಲಾ ಸತ್ಪುರುಷ, ವರ್ಣ ಡಮರಜೀವಿ ಡಾಕ್ಟರ್ ರಾಜ್ಕುಮಾರ್ಗೆ. ಇದು ನಮಗೆ ಸ್ವರ್ಗ, ಇದು ದೇಹಕ್ಕೆ ಶಾಲೆ, ಇದು ಜ್ಞಾನಕ್ಕೆ ಪೀಠ, ಇದು